ಅಂದ್ರೆ ನಮ್ಗೆ ಹುಡುಗಿರ್ಗೆ ಕಿಚನ್ ಎಷ್ಟಿದ್ರು ಸಾಕಾಗಲ್ಲ ಸರ್ ಐಟಮ್ಸ್ ಇಟ್ಕೊಳ್ಳಿಕ್ಕೆ. ಆಲ್ರೆಡಿ ಇದೆಲ್ಲ ಒಂದು ಅರ್ಧ ಮನೆ ಮಾಡ್ಕೊಬಿಡ್ತೀರಿ. ಹೌದು ಸರ್ ಅಲ್ವಾ? ಹೌದು. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ನಾನು ಮುರುಡೇಶ್ವರದಲ್ಲಿರುವಂಥ RJ ಅಸೋಸಿಯೇಟ್ ಅನ್ನುವಂಥ ಒಂದು ಇಂಟೀರಿಯರ್ ಶೋರೂಮ್ ಅಲ್ಲಿ ಇದ್ದೇನೆ. ಇಲ್ಲಿ ಒಳಗಡೆ ಹೋದಾಗ ಎಲ್ಲೂ ಸಿಗಲ್ಲ ಅಷ್ಟೊಂದು ಅಕ್ಸೆಸರೀಸ್ಗಳು ಇಲ್ಲಿ ಸಿಗುತ್ತೆ. ಲೈಕ್ ನಿಮಗೆ ಅವ್ರ ಹತ್ರ ಕೇಳಿದಾಗ ನಮ್ಗೆ ಗೊತ್ತಾಗಿದ್ದು, ಕಾರವಾರದಿಂದ ಅಪ್ ಟು ಕುಂದಾಪುರ ತನಕ ಎಲ್ಲೂ ಕೂಡ ಇಷ್ಟು ದೊಡ್ಡದಾದಂಥ ಶೋರೂಮ್ ಮತ್ತು ಇಷ್ಟು ಆಕ್ಸೆಸರೀಸ್ ಸಿಗುವಂಥ ಶೋರೂಮ್ ಎಲ್ಲೂ ಇಲ್ಲ ಅಂತ. ಸ್ನೇಹಿತರೆ, ಈಗ ನಮ್ಮ ಜೊತೆ RJ ಅಸೋಸಿಯೇಟ್ನ ಓನರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಇಲ್ಲಿ ನಾನು ಕೇಳ್ಪಟ್ಟ ಪ್ರಕಾರ ನಮ್ಮ ಬೆಲ್ಟ್ ಅಲ್ಲಿ ಇಷ್ಟು ದೊಡ್ಡದಾದಂತ ಓನ್ಲಿ ಇಂಟೀರಿಯರ್ ಶೋರೂಮ್ ಎಲ್ಲೂ ಇಲ್ಲ ಅಂತ ಹೇಳ. ಇಲ್ಲ ಸರ್, ಅದು ನಿಜವಾಗ್ಲೂ ಇಲ್ಲಿದೆ. ನಮ್ ಕುಂದಾಪುರದಿಂದ ಕಾರವಾರ ತನಕನು ಇಂಟೀರಿಯರ್ ಇಷ್ಟು ದೊಡ್ಡ ಶೋರೂಮ್ ಇಲ್ಲ ನಮ್ಮಲ್ಲಿ. ಅಂದ್ರೆ ಹುಬ್ಳಿ ರೇಟಿಗೆ ಪ್ರೈಸ್ಗೆ ಟ್ಯಾಲಿ ಮಾಡಿ ಒಂದು ಶೋರೂಮ್ ಮಾಡಿರೋದು. ಹೌದಾ? ನಮ್ಮಲ್ಲಿ ಅಂದ್ರೆ ಎಲ್ಲಾ ರೀತಿ ವೆರೈಟೀಸ್ ಇಂಟೀರಿಯರ್ ಇದೆ ಆಲ್ರೆಡಿ. ಅದು ಅಂದ್ರೆ ಇಂಥದೇ ಅಂತಿಲ್ಲ, ಎಲ್ಲಾ ಐಟಮ್ಸ್, ಒಂದು ಆಚಾರಿ ಕೆಲಸದಿಂದ ಹಿಡಿದು ಎಲ್ಲಾ ಪಾಶ್ ಇಂಟೀರಿಯರ್ ಮಾಡುವವರೆಗೂ ಒಂದು ಇಂಟೀರಿಯರ್ ಮಟೀರಿಯಲ್ಸ್ ನಮ್ಮಲ್ಲಿ ಸಿಗುತ್ತೆ. ಹೈ ಎಂಡ್ ಆಗಿರುವಂತ ಇಂಟೀರಿಯರ್ ಸಿಗುತ್ತೆ ನಮ್ಮಲ್ಲಿ. ಮತ್ತೆ 15% ಡಿಸ್ಕೌಂಟ್ ಕೂಡ ಇದೆ. ಡಿಸ್ಕೌಂಟ್ ಕೂಡ ಇದೆ ಹಾರ್ಡ್ವೇರ್ ಅಲ್ಲಿ. ಅದೇ ರೀತಿ ನಮ್ಗೆ ಇಂಟೀರಿಯರ್ ಏನ್ ಬೇಕೋ ಅದು ಎಲ್ಲದೂ ಇದೆ ಸರ್. ನೀವು ಈಗ ಒಂದ್ಸಲ ಒಳಗಡೆ ಒಂದು ಸಲ ಸರ್ ನಾವೆಲ್ಲ ನೋಡ್ತಾ ಅಲ್ವಾ? ಹೌದು ಸರ್. ಡಿಸೈನ್ ಎಲ್ಲ ನೀವೇ ಮಾಡಿದ್ದೆ? ಎಲ್ಲ ಇಂಟೀರಿಯರ್ ಡಿಸೈನ್ ನಾವೇ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಸರ್. ಹೌದು. ಇದೆಲ್ಲ ಬಾತ್ರೂಮ್ ಆಕ್ಸೆಸರೀಸ್ ಬರುತ್ತೆ. ಏನೆಲ್ಲ ಇದೆ ಸರ್ ಇಲ್ಲಿ? ಇದರಲ್ಲಿ ಟವೆಲ್ ರಾಡ್, ಟವೆಲ್ ರಿಂಗು, ಡಿಶ್ ಸೋಪ್ ಎಲ್ಲದೂ ಇದೆ ಸರ್. ಬಾತ್ರೂಮ್ದು ಸೋಪ್, ಇದು ಬಾತ್ರೂಮ್ ಆಕ್ಸೆಸರೀಸ್. ಹೌದು ಸರ್. ಹೌದು. ಒಂದು ಮನೆಗೆ ಸರ್ ಒಂದು ಇಂಟೀರಿಯರ್ ಡಿಸೈನ್ ಇದೆಯಲ್ಲ, ಎಷ್ಟು ಇಂಪಾರ್ಟೆಂಟ್ ಸರ್? ನಾರ್ಮಲ್ ಮನೆಗೂ ಇಂಟೀರಿಯರ್ ಮಾಡಿದ ಮನೆಗೆ ಏನ್ ವ್ಯತ್ಯಾಸ? ಪ್ರಕಾರ ಇಂಟೀರಿಯರ್ ಬೇಕೇ ಬೇಕು ಸರ್. ಇಂಟೀರಿಯರ್ ಅಂದ್ರೆ ನಮ್ಗೆ ಲೈಟ್ಸ್ ಆಗ್ಲಿ ಎಲ್ಲದಕ್ಕೂ ಇಂಟೀರಿಯರ್ ಬೇಕೇ ಬೇಕು. ಒಂದು 3 ಇಂದ 4 ಲ್ಯಾಕ್ ಇಂಟೀರಿಯರ್ ಮಾಡ್ಲೇಬೇಕಾಗುತ್ತೆ ಸರ್. ಅದು ಲಿಸ್ಟ್ ಪ್ರೈಸ್ 4 ಲ್ಯಾಕ್ ಲಾಸ್ಟ್ ಪ್ರೈಸ್. ಅದು ಒಂದು ಕಿಚನ್ಗೆ ಅಥವಾ ಒಂದು ಹಾಲ್ಗೆ? ಒಂದು ಹಾಲ್, ಒಂದು ಬೆಡ್ರೂಮ್ ಕೂಡ ರೆಡಿ ಆಗುತ್ತೆ ಸರ್. ಹೌದಾ ಸರ್? ಒಂದು ಬೆಡ್ರೂಮ್ ಕೂಡ ರೆಡಿ ಆಗುತ್ತೆ. ಹೌದು, ಅಪ್ ಟು ಒಂದು ಬೆಡ್ರೂಮ್ ಕೂಡ ರೆಡಿ ಆಗುತ್ತೆ. ಹಾಗಾಗಿ ಇದು ಸರ್ ನಿಮ್ ಶೋರೂಮ್ ಅಲ್ವಾ? ಶೋರೂಮ್. ಹೌದು ಸರ್. ಇದು ನಮ್ದು ದೊಡ್ಡದಾಗಿದೆ ಅಂತ. ಇದು ನಮ್ದು RJ ಲೋಗೋ ಬಂದ್ಬಿಟ್ಟು, ಇದು ಲೋಗೋ ಇವ್ರದ್ದು RJ ಅಸೋಸಿಯೇಟ್ಸ್ ಅಂತ. ಕೆಳಗಡೆ ಬುದ್ಧ ಶಾಂತಮೂರ್ತಿ. ಒಳಗಡೆ ಬಂದಾಗ ತುಂಬಾ ಜಾಗ ಇದೆ. ನಾನು ಸ್ಟಾರ್ಟಿಂಗ್ ನೋಡಿದಾಗ ಹೌದು ಹೊರಗಡೆಯಿಂದ ಇದೇನು ತುಂಬಾ ದೊಡ್ಡದಾಗಿರ್ಲಿಕ್ಕಿಲ್ಲ ಅಂತ ಅನ್ಕೊಂಡೆ. ಇಂಟೀರಿಯರ್ ಸಂಬಂಧಪಟ್ಟಂತ ಐಟಮ್ಸ್. ಏನ್ ಬೋರ್ಡ್ ಸರ್ ಇದು? ಇದು ಟವರ್ ನಾಬ್ಸ್ ಅಂತ ಹೇಳ್ತೀವಿ ಸರ್. ಒಂದು ಚಿಕ್ಕ ಸ್ಮಾಲ್ ಡ್ರಾವರ್ ಹಾಕಿ ಎಳೆಯಲಿಕ್ಕೆ ನಾಬ್ಸ್ ಅಂತ ಹೇಳ್ತೀವಿ. ಒಂದು 75-70 ರೂಪಾಯಿ ತುಂಬಾ ನೀಟ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ ಸರ್. ಹಾಕಿದಾರೆ ಇಲ್ವಾ ಅಂತ ಹೇಳಿ ಗೊತ್ತಾಗಲ್ಲ ಸರ್. ಇದೆಲ್ಲ ಅದರ ನಾಬ್ಸ್ಗಳು ಸರ್. ಆಮೇಲೆ ಲೆಗ್ಸ್ ಗಳು, ಸೋಫಾ ಲೆಗ್ಸ್. ಸೋಫಾ ಲೆಗ್ಸ್ ಬರುತ್ತೆ. ಸೋಫಾದ ಕಾಲ ಇದು? ಹೌದು 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 ಹೌದು. ಸೋಫಾದ ಕಾಲ ಅಂತ ಇದೆ. ಆನಂತರ ಸರ್ ಅದಾದ್ಮೇಲೆ ಹ್ಯಾಂಡಲ್, ಬೆಡ್ರೂಮ್ ಮೇನ್ ಡೋರ್ ಇದು ಹ್ಯಾಂಡಲ್. ಮೇನ್ ಡೋರ್ ನಮ್ದು ಪ್ರಧಾನ ಬಾಗಿಲು ಹ್ಯಾಂಡಲ್ ಬರುತ್ತೆ ಸರ್. ಇದು ಇಷ್ಟು ದೊಡ್ಡದು ಬರುತ್ತಲ್ವಾ? ದೊಡ್ಡದು ಬರುತ್ತೆ ಸರ್. ನಮ್ಮ ಹತ್ರ 750, 850, 900 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಇದ್ರಲ್ಲಿ ಇಷ್ಟು ವೆರೈಟೀಸ್ ಇದೆ ಸರ್. ಹ್ಯಾಂಡಲ್ಸ್ ಇದೆಲ್ಲ ಕ್ಯಾಬಿನೆಟ್ ಹ್ಯಾಂಡಲ್ ಸರ್. ಕ್ಯಾಬಿನೆಟ್ಸ್ ಗೆ, ವಾರ್ಡ್ರೋಬ್ಸ್ ಗೆಲ್ಲ ಬರುತ್ತಲ್ಲ ಹ್ಯಾಂಡಲ್ಸ್, ಆ ತರ ಹ್ಯಾಂಡಲ್ಸ್ ಬರುತ್ತೆ ಸರ್. ಟೋಟಲ್ ಇದ್ರಲ್ಲಿ ನಮ್ದ್ರಲ್ಲಿ ಎಲ್ಲ ಇದ್ರಲ್ಲಿ ಸ್ಟಾಕ್ ಎಲ್ಲದೂ ಇದೆ ಸರ್. ಪ್ರತಿಯೊಂದು ಸ್ಟಾಕ್ ಇದೆ. ಇದ್ರ ಕೆಳಗಡೆನೂ ಕೂಡ ಸ್ಟಾಕ್ಸ್ ಇದೆ. ಸ್ಟಾಕ್ ಹೊರಗಡೆ ಏನು ಗೊತ್ತಾಗಲ್ಲ, ಔಟ್ಲುಕ್ ಚೆನ್ನಾಗಿದೆ ಅಲ್ಲ? ಹೌದು ಸರ್. ಪ್ರತಿಯೊಂದು ಕೂಡ ಸ್ಟಾಕ್ ಮಾಡಿ ಇಟ್ಟಿದ್ದೀವಿ. ನೈಸ್. ಕಸ್ಟಮರಿಗೆ ಯಾವುದೇ ರೀತಿ ಬಂದವರಿಗೆ ಕಡಿಮೆ ಆಗಬಾರ್ದು, ಒಂದಿಲ್ಲ ಅಂತ ಹೇಳುವ ತರ ಆಗಬಾರ್ದು ಅನ್ನೋ ಲೆಕ್ಕದಲ್ಲಿ ಎಲ್ಲಾ ಐಟಮ್ಸ್ ಇದೆ ಸರ್. ನಮ್ಮ ಪ್ರಕಾರ ಇಲ್ಲಿ ಇಂಟೀರಿಯರ್ ಡಿಸೈನ್ ಸಂಬಂಧಪಟ್ಟಂತ A to Z ಎಲ್ಲ ಐಟಮ್ಸ್ ಇದೆ. ಇಲ್ಲಿ ಬಂದ್ರೆ ಎಲ್ಲ ಸೊಲ್ಯೂಷನ್ ಪ್ಲಸ್ ವರ್ಕ್ ಅಲ್ವಾ? ಬಟ್ ಮತ್ತೆ ಅದ್ರೊಟ್ಟಿಗೆ 3D ಎಲಿವೇಶನ್ ಕೂಡ ಮಾಡಿ ಕೊಡ್ತೀವಿ. ಯಾವ ರೀತಿ ಲೈಕ್ ಮಾಡೆಲ್ ಯಾವ ರೀತಿ ಬರುತ್ತೆ ಅಂತ ಮಾಡಿ ಕೊಡ್ತೀವಿ. ಬಿಫೋರ್ ನೋಡ್ಬೋದು, ಬಜೆಟ್ ತಗೊಳ್ಬಹುದು. ಅದಕ್ಕೆ ತಕ್ಕಂತೆ ಅಕ್ಯುರೇಟ್ ಆಗಿರುತ್ತೆ ಸರ್. 100% ಅಕ್ಯುರೇಟ್ ಆಗಿರುತ್ತೆ. ಎಲ್ಲದೂ ಮೆನ್ಷನ್ ಮಾಡ್ಕೊಡ್ತೀವಿ. ಯಾವ ಲ್ಯಾಮಿನೇಟ್ಸ್ ಹಾಕ್ತಿವಿ, ವಿನಿಯರ್ಸ್ ಹಾಕ್ತಿವಿ, ಎಲ್ಲದೂ ಮೆನ್ಷನ್ ಆಗಿರುತ್ತೆ. ನೀವು ನಾಳೆ ವರ್ಕ್ ಆದ ಕೂಡ ಅಲ್ಲಿ ಮೆಜರ್ಮೆಂಟ್ ಟೇಪ್ ಮಾಡಿ ತಕೊಳ್ಬಹುದು. ಏನಾಗಿದೆ, ಏನ್ ಮಾಡ್ಲಿಲ್ಲ, ಇವರು ಕೊಟ್ಟಿದ್ದು ಏನಾಗಿದೆ, ಏನ್ ಮಾಡ್ಲಿಲ್ಲ ಅಂತ ನೋಡ್ಬೋದು, ಟ್ಯಾಲಿ ಮಾಡ್ಬೋದು. ಇದೆಲ್ಲ ಹ್ಯಾಂಡಲ್ಸ್. ಇದು ಲೂವರ್ಸ್ ಅಂತ ಬರುತ್ತೆ ಸರ್. ಲೂವರ್ಸ್ ಅಂತ ಬರುತ್ತೆ. ಲೂವರ್ಸ್ ಪ್ಯಾನಲ್ಸ್ ಅಂತ ಹೇಳಿ ಟಿವಿ ಯೂನಿಟ್ ಅಲ್ಲಿ ಹಾಕ್ತಾರೆ ಸರ್. ಇದು ಟಿವಿ ಪ್ಯಾನಲ್ಸ್ ಹಾಕ್ತಾರೆ ಸರ್. ಇದು ಬೆಡ್ರೂಮ್ ಹ್ಯಾಂಡಲ್ಸ್ ಅಂತ ಬರುತ್ತೆ. ಬೆಡ್ರೂಮ್ ಹ್ಯಾಂಡಲ್ಸ್ ಅಂತ ಬರುತ್ತೆ. ಮೋಟಿಸ್ ಹ್ಯಾಂಡಲ್ಸ್ ಅಂತ. ಇದರಲ್ಲಿ ಹೈಯೆಸ್ಟ್ ಪ್ರೈಸ್ ಹೈಯೆಸ್ಟ್ ಅಂದ್ರೆ ಸರ್ ನಮ್ಮ ಹತ್ರ 4000 ಲಾಸ್ಟ್ ಇದೆ. 1200 ಇಂದ ಮೋಟಿಸ್ ಹ್ಯಾಂಡಲ್ ಸ್ಟಾರ್ಟ್ ಆಗುತ್ತೆ. ಇದು 1200 ಇಂದ 1200 ಇಲ್ಲಿ ಎಲ್ಲೂ ಕೂಡ ಈ ರೇಂಜ್ ಅಲ್ಲಿ ಸಿಗ್ತಾ ಇಲ್ಲ ಸರ್. ಒಳ್ಳೆ ಪ್ರೈಸ್ ಕೊಟ್ಟಿದೀವಿ.
1200 ಇಂದ 4000 ತನಕನು ನಾವು ಒಳ್ಳೆ ರೇಂಜ್ ಅಲ್ಲಿ ಇಟ್ಟಿದ್ದೀವಿ ಸರ್. ಹೌದಾ? ಹೌದು ಸರ್. ಹೌದು ಸರ್, ಇಲ್ಲಿ ನಿಮ್ಗೆ ಶೋರೂಮ್ ಮಾಡ್ಬೇಕಂತ ಹೆಂಗ್ ಅನಿಸ್ತು? ಏನೋ ನೀಡಿತ್ತು ಅಂತ ನಿಮ್ಗೆ ಗೊತ್ತಿತ್ತಾ ಇಲ್ಲಿ? ಅದು ನೀಡ್ ಅಂದ್ರೆ ಸರ್, ನಮ್ಮವ್ರು ಇಲ್ಲಿ ಎಷ್ಟು ದೊಡ್ಡ ಶೋರೂಮ್ ಇಲ್ಲ. ಈಗ ನಾನು 8-9 ವರ್ಷದಿಂದ ಇದ್ದಾಗ್ಲಿಂದಾನು ಶೋರೂಮ್ ಫೀಲ್ಡ್ ಅಲ್ಲಿ ಇದ್ರಿ ನೀವು? ನಾವು ಫೀಲ್ಡ್ ಅಲ್ಲಿ 9 ವರ್ಷದಿಂದ ನಾನು ಚಿಕ್ಕ ಶೋರೂಮ್ ಇತ್ತಲ್ವಾ ಆಲ್ರೆಡಿ? ಚಿಕ್ಕದೊಂದು ಆಫೀಸ್ ಇತ್ತು ಸರ್. ಆಫೀಸ್ ಇತ್ತು. ನಾವ್ ಎಲ್ಲಿದೆ ತರ್ಸ್ಬೇಕಂದ್ರೆ ಹುಬ್ಳಿ ಹೋಗ್ತಾರೆ ಜನ, ಇಲ್ಲ ಮಂಗಳೂರು ಹೋಗ್ತಾರೆ, ಈ ತರ ಬೆಂಗಳೂರು ಹೋಗ್ತಾರೆ. ಅದಕ್ಕೋಸ್ಕರ ನಾವು ಒಂದ್ ನೀಡ್ ಆಗಿ ಊರ್ನವ್ರಿಗೆ ಬೇಗ ಸಿಗ್ಲಿ ಅಲ್ವಾ, ಏನಾದ್ರು ತಕೊಂಡ್ರೆ ರಿಟರ್ನ್ ತಕೊಳ್ತೀವಿ ನಾವು. ಈಗ ನೀವು 10 ಪ್ಲೈ ತಕೊಂಡು ಹೋದ್ರೆ 8 ಯೂಸ್ ಮಾಡಿ 2 ರಿಟರ್ನ್ ವಾಪಸ್ ತಕೊಳ್ಬಹುದು, ವಾಪಸ್ಸು ಕೊಡ್ಬೋದು ಸರ್. ಓಕೆ. ಏನ್ ಸರ್ ಇದು ಕೂಡ ನಾಬ್ಸ್ ಸರ್, ಸ್ಮಾಲ್ ನಾಬ್ಸ್ ಬರುತ್ತೆ. ಆಮೇಲೆ ಪೂಜಾ ರೂಮ್ ಹ್ಯಾಂಡಲ್ಸ್ ಬರುತ್ತೆ ಸರ್. ಇದು ತುಂಬಾ ಟ್ರೆಡಿಷನಲ್ ಆಗಿದೆ ಸರ್. ಗಣೇಶನ್ ಮುಖ, ಆಮೇಲೆ ಇಲ್ಲೂ ಕೂಡ ಟ್ರೀ ಅಂತ ಬರುತ್ತೆ, ಡಿಸೈನ್ ಇದೆ. ಹೌದು ಸರ್. ಓಕೆ. ನಿಮ್ಗೆ ವುಡ್ ಕಟ್ಟಿಗೆ ತರದೇ ಹ್ಯಾಂಡಲ್ಸ್ ಬರುತ್ತೆ. ಹೌದು ಅಲ್ವಾ? ಕಟ್ಟಿಗೆ ತರದ ಹ್ಯಾಂಡಲ್ಸ್ ಬರುತ್ತೆ ಸರ್. ಕಟ್ಟಿಗೆನ ಇದೆ ಅಥವಾ? ಇಲ್ಲ, ಕಟ್ಟಿಗೆ ಅಲ್ಲ ಸರ್, ಕೋಟಿಂಗ್. ಇದೆಲ್ಲ ಟವರ್ ಬೋಲ್ಟ್ ಅಂತ ಹೇಳಿ ಸರ್. ಬೆಡ್ರೂಮ್ ಒಳಗಡೆ ಲಾಕ್ ಮಾಡ್ಕೊಳ್ಳಿಕ್ಕೆ ಚಿಕ್ಕ ಸ್ಮಾಲ್ ಐಟಮ್ ಸರ್. ಲೈಕ್ ಬಾತ್ರೂಮ್ ಅಲ್ಲೆಲ್ಲ ಯೂಸ್ ಮಾಡಬಹುದು. ಬೆಡ್ರೂಮ್ ಓಕೆ. ಇದೆಲ್ಲ ಬಿ ಜಗದೀಶ್ ಸರ್. ಓಕೆ. ಎಲ್ಲ ರೀತಿ ಇದೆ ಅದರಲ್ಲಿ. ಆಂಟಿಕ್ ಇದೆ, SS ಇದೆ, MS ಇದೆ, ಎಲ್ಲ ರೀತಿ ಇದೆ. ಬ್ರ್ಯಾಂಡ್ ಅಂದ್ರೆ ಸರ್, MS ಅಂದ್ರೆ ರಸ್ಟ್ ಬರುವಂತದ್ದು ಒಂದು ಐಟಮ್. SS ಅಂದ್ರೆ ನಾರ್ಮಲ್ SS ಬರುತ್ತೆ, ರಸ್ಟ್ ಬರಲ್ಲ. ಬ್ರಾಸ್ ಅಂದ್ರೆ ಹೆವಿ ಗೇಜ್ ಬರುತ್ತೆ, ಅದರಲ್ಲಿ ಒಳ್ಳೆ ಕೋಟಿಂಗ್ ಬರುತ್ತೆ, ಗೋಲ್ಡನ್ ಕಲರ್ ಬರುತ್ತೆ. ಕಲರ್ ಕಾಂಬಿನೇಷನ್ ಹೋದಾಗ, ಬಜೆಟ್ ವೈಸ್ ಅಲ್ಲಿ ಹೋದಾಗ ಸರ್. ಹೌದಲ್ವಾ? ಇದೊಂದು ಚೆನ್ನಾಗಿದೆಯಲ್ಲ ಸರ್? ಎಲ್ಲಿ ಮಾಡಿಸ್ರಿ ಈ ಫೋಟೋ? ಕೋಲ್ಕತ್ತಾದಿಂದ ಮಾಡಿಸ್ಕೊಂಡು ಬಂದಿದೆ ಸರ್. ಹೌದಾ? ಅದ್ಭುತವಾಗಿದೆ ಅಲ್ಲ? ಹೌದು ಸರ್. ಹೌದು. ನಿಮ್ದು ಮೆಟೀರಿಯಲ್ಸ್ ಎಲ್ಲ ಇಲ್ಲೂ ಕೂಡ ಇದೆ? ಇಲ್ಲೂ ಕೂಡ ಇದೆ. ಇಲ್ಲೇ ನಾವು ಒಂದ್ ಸ್ಯಾಂಪಲ್ ಆಗಿ ಮಾಡಿದ್ವಿ ನೋಡಿ. ಸ್ಯಾಂಪಲ್ಗೂ ಆಯ್ತು. ಹೌದು. ಮತ್ತೆ ನಮ್ಗೆ ಇಲ್ಲಿ ಶೋರೂಮ್ ಗೆ ಟೋಟಲ್ AC ಹೊರಗಡೆ ಹೋಗ್ಬಾರ್ದು ಅನ್ನೋ ಲೆಕ್ಕ. ಹೌದಾ? ಹೌದು. ಕ್ಲೋಸ್ ಆಗುತ್ತೆ. ವೆರಿ ನೈಸ್. ಪ್ಲೈವುಡ್ಸ್, ಟೀಕುಡ್, ಮೋಲ್ಡಿಂಗ್ ಪಟ್ಟಿ, ಲೂವರ್ಸ್, ಕಿಚನ್ ಆಕ್ಸೆಸರೀಸ್, ಟೋಟಲ್ ಇಂಟೀರಿಯರ್ ಬೇಕಾದಂತ ಎಲ್ಲ ವಸ್ತು ಇಲ್ಲಿ ಇದೆ ಸರ್. ಹೌದಲ್ವಾ? ಹೌದು. ಪ್ಲೈವುಡ್ ಅಲ್ಲಿ ಸರ್ ನಮ್ದು 52 ಇಂದ ಸ್ಟಾರ್ಟ್ ಆಗುತ್ತೆ. ಹೌದಾ? ಸ್ಕ್ವೇರ್ ಫೀಟ್ ಗೆ 52 ಇಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು ನಿಮಗೆ 120 ತನಕನೂ ಇದೆ ಸರ್. ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಅಂದ್ರೆ ಹೋಲ್ಸೇಲ್ ಮತ್ತೆ ರಿಟೇಲ್ ಎರಡು ಹೋಲ್ಸೇಲ್ ಗೆ ಕೊಡ್ತಾ ಇದೀವಿ. ಜಾಸ್ತಿಯಾಗಿ ಹೋಲ್ಸೇಲ್ ಗೆ ಕೊಡ್ತಾ ಇದೀವಿ ಸರ್. ಈಗ ಸಪೋಸ್ ನೀವು ವರ್ಕ್ ನಿಮ್ದು ಆಗಿರಲ್ಲ, ಓಕೆ, ವರ್ಕ್ ಯಾರ್ದೋ ಬೇರೆ ಅವ್ರದ್ದು, ಓಕೆ, ಅವ್ರಿಗೆ ಪ್ಲೈ ಕೊಡ್ತೀವಿ ಸರ್. ಅವಾಗ್ಲೂ ನೀವು ಹೋಲ್ಸೇಲ್ ಅಲ್ಲೇ ಕೊಡ್ತೀವಿ. ನಿಮ್ಮ ಹತ್ರ ಮಾಡಿಸ್ಬೇಕಂತ ಏನಿಲ್ಲ ಸರ್. ಅವ್ರೆ ಯಾರು ಮಾಡಿದ್ರು ಕೂಡ ಅವ್ರು ಕೊಡ್ತೀವಿ ನಾವು. ಈ ಆಕ್ಸೆಸರೀಸ್ ಗಳನ್ನು ಕೊಡ್ತೀವಿ ಸರ್. ಓಕೆ. ಇದು ಲ್ಯಾಮಿನೇಟ್ ಸರ್. ಲ್ಯಾಮಿನೇಟ್ಸ್. ಇದು ಎಲ್ಲ ವೆರೈಟೀಸ್ ಆಫ್ ಡಿಸೈನ್ಸ್ ಸರ್ ಎಲ್ಲ ಸಿಗುತ್ತೆ ಸರ್. ಹೌದು. ಮತ್ತೆ ಯಾವ್ದೋ ಸರ್ ಅದು ಬ್ರಾಂಡೆಡ್ ಅಂತ ಹೇಳಿದ್ರಿ 710 ISI ಎಲ್ಲ ISI 710 ಸರ್. ಈಗ ಇದು RJ ಅಂತ ಇಲ್ಲೂ ಕೂಡ ಇದೆಯಲ್ಲ, ಇದು ಹೆಂಗೆ? ಇದು ನಮ್ದೇ ಓನ್ ಬ್ರ್ಯಾಂಡ್ ಸರ್. ನಮ್ದೇ ತಕೊಂಡಿದೀವಿ, ಅಥಾರಿಟಿ ತಕೊಂಡಿದೀವಿ. ಹೌದಾ? ಹೌದು. ಗವರ್ಮೆಂಟ್ ಇಂದ ಅಪ್ರೂವಲ್ ತಕೊಂಡಿದೀವಿ. ನಾವೇ ಮಾಡಿಸು ಸರ್. 25 years ವಾರಂಟಿ ಇದೆ ಇದಕ್ಕೆ ಸರ್. ಈಗ ಒಂದು ಮನೆ ಕಟ್ಟುವಾಗ ಓಕೆ ಇಂಟೀರಿಯರ್ ಅಂತ ಬಂದಾಗ ಹೆಂಗ್ ಯೋಚನೆ ಮಾಡ್ಬೇಕು? ಒಬ್ಬ ಓನರ್ ಆದವ್ರು ಸರ್, ಈಗ ಏನಂದ್ರೆ ಫಸ್ಟ್ ಗೆ ಒಂದು 3D ಎಲಿವೇಶನ್ ತಕೊಳ್ಬೇಕು ಅವ್ರು. ನನ್ನ ಬೆಡ್ರೂಮ್ ಔಟ್ಪುಟ್ ಹೇಗ್ ಬರುತ್ತೆ, ನನ್ನ ಬಜೆಟ್ ಎಷ್ಟಲ್ಲಿ ಮುಗೀತದೆ, ಈ ತರ ತಕೊಂಡಾಗ ಏನಾಗುತ್ತೆ, ಅವನಿಗೆ ಬಜೆಟ್ ಐಡಿಯಾ ಮಾಡ್ಲಿಕ್ಕಾಗತ್ತೆ. ಬಜೆಟ್ ಐಡಿಯಾ ಆದ ತಕ್ಷಣ ಅವನು ಡಿಸೈನ್ ಐಡಿಯಾ ಬರುತ್ತೆ. ನನ್ನ ಮಗಳ ರೂಮ್ ಈ ತರ ಬರುತ್ತೆ, ನನ್ನ ರೂಮ್ ಈ ತರ ಬರುತ್ತೆ, ಕಿಚನ್ ಈ ತರ ರೂಮ್ ಬರುತ್ತೆ. ಅವಾಗ ಏನಾಗುತ್ತೆ, ಟೋಟಲ್ ಅವನಿಗೆ ಒಂದು ಖುಷಿ ಇರುತ್ತೆ, ನಂದು ಬಜೆಟ್ ಇಷ್ಟಲ್ಲಿ ಮುಗ್ದು ಹೋಗುತ್ತೆ ಅಂತ ಹೇಳಿ. ಇಲ್ಲಾದ್ರೆ ಏನಾಗುತ್ತೆ ಸರ್, ಮಟೀರಿಯಲ್ ಯಾವ್ದು, ಡಿಸೈನ್ಸ್ ಯಾವ್ದು, ನನ್ನ ರೂಮ್ ಈ ತರ ಬರುತ್ತೆ, ಏನು ಗೊತ್ತಾಗಲ್ಲ ಸರ್. ನಾವು ಅದಕ್ಕೆ ಹೋಗ್ತಾ ಹೋಗ್ತಾ ಎಷ್ಟು ಬೇಕಾದ್ರೂ ಆಗ್ಬೋದು. ನಾವು ಅದಕ್ಕೋಸ್ಕರ ಆಡ್ ಆಗ್ತದೆ ಸರ್. ಆಡ್ ಆಗೇ ಆಗ್ತದೆ. ವರ್ಕ್ ಆದಾಗ ಆಡ್ ಆಗೇ ಆಗ್ತದೆ. ಯಾಕಂದ್ರೆ ಮಿಸಸ್ ಗೆ ಇಷ್ಟ ಆಗಿದ್ದು ಹಸ್ಬೆಂಡ್ ಗೆ ಇಷ್ಟ ಆಗಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, 3D ಎಲಿವೇಶನ್ ಕೊಟ್ಟು ಅದಕ್ಕೆ ಬಜೆಟ್ ಕೊಟ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಸರ್. ಅವ್ರ ಡಿಸೈನ್ ಪ್ರಕಾರ ಏನ್ ಕೊಟ್ಟಿದ್ವಿ ಆಸ್ ಇಟ್ ಈಸ್ ಮಾಡ್ಕೊಡ್ತೀವಿ. ಅದ್ರಲ್ಲಿ ಏನು ಕಡಿಮೆ ಆಗಲ್ಲ. ಲೈಕ್ ಇದೆಲ್ಲ ನಾವೇ ಮಾಡ್ಕೊಡ್ತೀವಿ ಸರ್. ಅದಕ್ಕೆ ಮತ್ತೆ ನಿಮ್ಮ ಆಫೀಸ್ ಬಂದು ನೋಡ್ಬೋದು 3D ವರ್ಕ್ ನೋಡ್ಬೋದು. ನಮ್ದು ಮೊಬೈಲ್ ಅಲ್ಲೂ ಬಿಡ್ತೀವಿ, ವಾಟ್ಸ್ಆಪ್ ಮಾಡ್ತೀವಿ. ಅವ್ರ ಕುಟುಂಬದವ್ರ ಜೊತೆ ಶೇರ್ ಮಾಡ್ಕೊಳ್ಬಹುದು. ಮತ್ತೆ ಬಂದ್ರೆ ನಮ್ದು ಡೆಮೋ ಕಿಚನ್ ಕೂಡ ನೋಡಬಹುದು. ಡೆಮೋ ಕಿಚನ್ ಅಲ್ಲೇ ಹೋಗೋ ಸರ್. ಇದು ಮಾಡ್ಯುಲರ್ ಕಿಚನ್ ಸರ್. ಲೈಕ್ ಯಾರು ಬಂದ್ರೆ ಇದನ್ನ ನೋಡ್ಕೊಂಡು ಮಾಡಬಹುದು. ನಮ್ಮ ಹತ್ರ ಎಲ್ಲಾ ರೀತಿ ಐಟಮ್ಸ್ ಇದೆ. ಬನ್ನಿ ಸರ್, ಹೆಂಗಿದೆ ಅಂತ ನೋಡೋಣ. ಇವರು ನಮ್ಮ ಉಮೇಶ್ ಅವ್ರ ಮಿಸಸ್ ಹೆಸರೆಂತ? ಜ್ಯೋತಿ. ಓಕೆ. ಕಿಚನ್ ನಿಮ್ ಡಿಪಾರ್ಟ್ಮೆಂಟ್, ಈಗ ನೀವು ಹೇಳ್ಬೇಕೆಲ್ಲ. ಹೌದು ಸರ್, ಕಿಚನ್ ನಮ್ ಡಿಪಾರ್ಟ್ಮೆಂಟ್ ಅಲ್ಲ, ಹುಡುಗಿ ಮೋಸ್ಟ್ ಫೇವರೇಟ್ ಡಿಪಾರ್ಟ್ಮೆಂಟ್ ಅಲ್ವಾ.
ಇದು ಆಲ್ರೆಡಿ ಪ್ಲೇನ್ ಸ್ಪೇಸ್ ಇತ್ತು ಸರ್. ಫಸ್ಟ್ ಮಾಡುವಾಗ ಪ್ಲೇನ್ ಎಲ್ಲ ಸರೌಂಡಿಂಗ್ಸ್ ಪ್ಲೇನ್ ಇರ್ತಾರೆ. ಇದು ಆಲ್ರೆಡಿ 3D ಮಾಡಿ ಹೇಗ್ ಬರುತ್ತೆ ಅಂತ ಕಾನ್ಸೆಪ್ಟ್ ನೋಡಿ, ಯಾವ ಶೀಟ್ ಯೂಸ್ ಮಾಡ್ಬೋದಂತ, ಯಾವ ಕಲರ್ ಯೂಸ್ ಮಾಡೋದಂತ ಆಲ್ರೆಡಿ 3D ಎಲಿವೇಶನ್ ನಾವೇ ತಕೊಂಡು, ನಾವೇ ಮಾಡೋದ್ರಿಂದ ನಾವೇ ತಕೊಂಡು ಸಿಸ್ಟಮ್ ಅಲ್ಲಿ ಮಾಡಿರುವಂತದ್ದು. ಹೌದು. ಇದು ಸರ್ ರೋಲಿಂಗ್ ಶಟರ್. ಹೌದು, ಈ ತರ ಮಾಡ್ಬೋದು. ಅಂಗಡಿ ಶಟರ್ ತರ ಇದೆಯಲ್ಲ. ಇದರಲ್ಲಿ ಏನ್ ಮಾಡ್ಬೋದು? ಇಲ್ಲಿ ಮಿಕ್ಸರ್ ಎಲ್ಲ ಇಟ್ಕೊಳ್ಬಹುದು ಸರ್. ಮಿಕ್ಸರ್ ಮತ್ತೆ ಮೇಲೆ ಹೋಗುತ್ತಾ? ಹೌದು, ಮೇಲ್ಗಡೆ ಹೋಗುತ್ತೆ. ನಾನ್ ಶಾರ್ಟ್ ಇರೋದ್ರಿಂದ ಅದ್ ಮೇಲ್ಗಡೆ ಮಾಡ್ಲಿಕ್ಕೆ ಆಗ್ತಿಲ್ಲ. ನೆಕ್ಸ್ಟ್ ಸರ್ ಇಲ್ಲಿ ಕಟ್ಲರಿ, ಪ್ಲೇಟ್ ಹೋಲ್ಡರ್ ಇಡುವಂತ ಸ್ಪೇಸ್. ಎಲ್ಲ ಸ್ಲೈಡ್ ಇರ್ತಾರಲ್ಲ, ಎಲ್ಲ ಸ್ಲೈಡ್ ಇರ್ತಾರೆ ಈ ತರ. ಮಾಡಬಹುದು. ಯಾಕೆಂದ್ರೆ ಲಾಕ್ ಏನಿರಲ್ವಾ? ಲಾಕ್ ಏನಿರಲ್ಲ ಸರ್. ಅಂದ್ರೆ ಹುಡುಗಿರಿಗೆ ಬೇಗ ಬೇಗ ಸಿಗುವಂತ ಐಟಮ್ ಅಲ್ಲ ಸರ್, ಕೈ ಸಿಗ್ಬೇಕಲ್ಲ. ಪರ್ಚೇಸ್ ಮಾಡಿದ್ದ? ಹೌದು, ಪರ್ಚೇಸ್ ಮಾಡಿದ್ದು ಸರ್. ಪರ್ಚೇಸ್ ಮಾಡಿದ್ದು. ಲೈಕ್ ತುಂಬಾ ಚೆನ್ನಾಗಿದೆಯಲ್ಲ ಇದು? ಹೌದು ಸರ್. ನೆಲಕ್ಕಿದೆ? ಹೌದು ಸರ್. ಇದು ಗ್ರಾನೈಟ್. ಹಂಗೆ ಇಟ್ಬಿಡೋದು ಅತ್ತೊಂದು? ಇಲ್ಲ, ಆಲ್ರೆಡಿ ಕಟ್ ಮಾಡಿ ಇಟ್ಟಿರುವಂತದ್ದು ಸರ್. ಇದು ಅಡಿಗಿದೆಯಾ? ಹೌದು, ಬಾಕ್ಸ್ ಇದೆಯಾ? ಹೌದು ಹೌದು. ಇದು ನೀವೇ ಡಿಸೈನ್ ಮಾಡ್ಕೊಂಡಿದ್ರೆ ಆಮೇಲೆ ನಂತರ ಇದನ್ನ ತಂದು ಇಲ್ಲಿ ಫಿಕ್ಸ್ ಮಾಡಿದ್ವಿ ಸರ್. ಚಿಮ್ನಿ ಇದು ಚಿಮ್ನಿ ಕಾನ್ಸೆಪ್ಟ್ ನಿಮ್ದೇ ಅಲ್ವಾ? ಇಲ್ಲ, ಎಲ್ಲಾ ಕಾನ್ಸೆಪ್ಟ್ ನಮ್ದೇ ಸರ್. ಇಲ್ಲಿ ಏನ್ ಬರ್ಬೇಕು ನನಗೆ ಇದು ವಿಶೇಷ ಅಂತ ಅನ್ಸ್ತದ. ಏನಿದು? 3D ಪ್ಯಾನಲ್ ಸರ್. 3D ಪ್ಯಾನಲ್. ಅಂದ್ರೆ ಇವಾಗ ನಾವು ಅಡಿಗೆ ಮಾಡುವಾಗ ಏನೋ ಸೀರುತ್ತೆ, ಒಂದ್ ವರ್ಷ ಬಿಟ್ಟು ಚೇಂಜ್ ಮಾಡಬಹುದು ಸರ್. ಇದನ್ನ ಕಿತ್ತಾಕ್ಬಹುದು, ಬೇರೆ ಇದನ್ನ ಅಟ್ಯಾಚ್ ಮಾಡಬಹುದು. ಇಲ್ಲೆಲ್ಲ ಲೈಕ್ ಪಾತ್ರೆ ಇಡಬಹುದಾ ಇಲ್ಲಿ? ಹೌದು ಸರ್. ಹೌದು, ನೀರೇನ್ ತಾಗದು ಸರ್. ಆಲ್ರೆಡಿ ನಾವು ಹೇಳ್ದಂಗೆ ನಮ್ದೇ ಬ್ರ್ಯಾಂಡ್ ಯೂಸ್ ಮಾಡಿ, RJ ಪ್ಲೈವುಡ್ ಬ್ರ್ಯಾಂಡ್ ಯೂಸ್ ಮಾಡಿ, ವಾಟರ್ ಪ್ರೂಫ್ 710 ಪ್ಲೈವುಡ್ ಯೂಸ್ ಮಾಡಿ ಏನ್ ಹೊರಗಡೆ ಏನ್ ಕೊಟ್ಟಿದ್ದಾರೆ ಸರ್, ನಮ್ದೇ ಕ್ಯಾಟ್ಲಾಗ್, ನಮ್ದೇ ಇದು. ಅಂದ್ರೆ ಬೇರೆ ಅವರಿಗೆ ನಾವೇ ಕ್ಯಾಟ್ಲಾಗ್ ಕೊಡ್ತೀವಿ, ಅವ್ರಿಗೆ ಅವ್ರ ಕಾನ್ಸೆಪ್ಟ್ ಪ್ರಕಾರನೇ ಹೋಗ್ತೀವಿ. ಇದನ್ನೆಲ್ಲ ಓಪನ್ ಮಾಡ್ಕೋಬಹುದು? ಹೌದು, ಓಪನ್ ಮಾಡ್ಕೊಳ್ಬಹುದು ಸರ್. ನಿಮ್ ಹೈಟಿಗೆ ಆಗಲ್ಲ? ಅದು ನಮ್ಮ ಹೈಟಿಗೆ ಆಗಲ್ಲ ಸರ್. ಇದು ಆಲ್ರೆಡಿ ಪ್ಲೇಸ್ ಈ ತರ ಮಾಡಿ ನಾವು ಐಟಮ್ಸ್ ಎಲ್ಲ ಇಟ್ಕೊಳ್ಬಹುದು. ನಮ್ಗೆ ಏನೇನು ಎಕ್ಸೆಸರೀಸ್ ಉಂಟು ಹೌದು ಸರ್. ಹೌದು ಸರ್. ಮ್ಯಾಟ್ ಅಲ್ವಾ? ಹೌದೌದು, ಇದು ಮ್ಯಾಟ್. ಇದರಲ್ಲಿ ಕಟ್ಲರಿ, ಪ್ಲೇಟ್ ಹೋಲ್ಡರ್ ಇದೆಲ್ಲ ಇಟ್ಕೊಳ್ಬಹುದು. ಹೌದು ಸರ್. ಇದೇನಿದು? ಇದು ವೆಜಿಟೇಬಲ್ ಬಾಸ್ಕೆಟ್ ಅಂತ. ವೆಜಿಟೇಬಲ್ ಬಾಸ್ಕೆಟ್ ಇದೆಲ್ಲ ಐಟಮ್ಸ್ ಆಲ್ರೆಡಿ ನಮ್ಮ RJ ಏನಿದೆ ಅಲ್ಲ ಸರ್, ಆಲ್ರೆಡಿ ಸ್ಟಾಕ್ ಇದೆ. ಸ್ಟಾಕ್ ಇರುವಂತ ಐಟಮ್ ಸರ್. ನಿಮ್ಗೆ ಅದು ಅಂದ್ರೆ ನಮ್ಗೆ ತೋರ್ಸ್ಲಿಕ್ ಆಗಲ್ಲ, ಎಲ್ಲಾ ಸೆಟ್ ಆಗಿರುತ್ತೆ, ಅದಕ್ಕೋಸ್ಕರ ಸರ್. ಇದು ಏನಾದ್ರೂ ಆಕ್ಸೆಸರೀಸ್ ಅನ್ನ ಇಟ್ಕೊಳ್ಳಿ. ಅಂದ್ರೆ ನಮ್ಗೆ ಹುಡುಗಿರ್ಗೆ ಕಿಚನ್ ಎಷ್ಟಿದ್ರು ಸಾಕಾಗಲ್ಲ ಸರ್ ಐಟಮ್ಸ್ ಇಟ್ಕೊಳ್ಳಿಕ್ಕೆ. ಆಲ್ರೆಡಿ ಇದೆಲ್ಲ ಅರ್ಧ ಮನೆ ಮಾಡ್ಕೊಬಿಡ್ತೀರಿ. ಹೌದು ಸರ್. ಅಲ್ವಾ? ಹೌದು. ಇದು ಸರ್ ಸ್ಪೆಷಲ್ ಆಗಿ ಬರುವಂತದ್ದು ಇದು ಕೋಕ್ರಿ ಯೂನಿಟ್ ಅಂತ. ಪ್ಯಾನೆಟ್ರಿ ಯೂನಿಟ್ ಅಂತ ಹೇಳ್ತಾರೆ, ಕೋಕ್ರಿ ಯೂನಿಟ್ ಅಂತಾನು ಸಹ ಹೇಳ್ತಾರೆ. ಇದು ಸ್ಟೋರೇಜ್ ಐಟಮ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಸರ್. ನೆಕ್ಸ್ಟ್ ಇದು ಕೂತ್ಕೊಳ್ಳೋದಾ? ಇದು ಕೂತ್ಕೊಳ್ಬೋದು ಸರ್. ಇದು ತುಂಬಾ ಚೆನ್ನಾಗಿದೆ. ನಮ್ಮ ಸ್ಟಾಫಿಗೆ ಅಂತಾನೆ ಮಾಡಿರೋದು, ಊಟಕ್ಕಂತ. ಊಟ ಮಾಡ್ಲಿಕ್ಕೆ ಕೂತ್ಕೊಳ್ಳೋದು. ಹೌದು, ಅವರು ಇಲ್ಲಿ ಟಿಫಿನ್ ಇಟ್ಕೊಂಡು ಊಟ ಸಹ ಮಾಡ್ತಾರೆ. ಇದು ಫೋಲ್ಡೇಬಲ್, ಫೋಲ್ಡ್ ಮಾಡಿ ಅವ್ರ ಊಟ ಆದ್ಮೇಲೆ ಫೋಲ್ಡ್ ಮಾಡಿ ಕೂಡ ಉಳಿಯುತ್ತಲ್ಲ. ಹೌದು, ಸ್ಪೇಸ್ ಈ ತರ ಡಿಸೈನ್ ಮಾಡ್ತೀರಿ? ಡಿಸೈನ್ ಮಾಡ್ತೀವಿ ಸರ್. ಕಿಚನ್ ಒಂದ್ ಮಾಡೆಲ್ ಇದೆ, ನಂತರ ಆಫೀಸ್ ಒಂದ್ ಮಾಡೆಲ್ ಇದೆ. ಹೌದು, ಇದು ಆಫೀಸ್ ಯಾಕೆ ಮಾಡಿದೀವಿ ಅಂದ್ರೆ ಪರ್ಸನಲ್ ಆಗಿ ಕಸ್ಟಮರ್ ಒಟ್ಟಿಗೆ ನಾವು ಮಾತಾಡ್ಲಿಕ್ಕೆ, ಡಿಸ್ಕಸ್ ಮಾಡ್ಲಿಕ್ಕೆ, ಅದಕ್ಕೋಸ್ಕರ ಇದನ್ನ ಮಾಡಿರುವಂತದ್ದು. ಆಮೇಲೆ ನಾವು ಅಬ್ಸರ್ವ್ ಮಾಡ್ಲಿಕ್ಕೆ CCTV ಇಲ್ಲೇ ಇರೋದ್ರಿಂದ. ಹಾ ಸರ್, ಈ ಕಡೆ ಇದೆ. ಲೈಕ್ ಯಾವುದೇ ಆಫೀಸ್ ಒಂದು ಆಫೀಸ್ ರೂಮ್? ಹೌದು, ಆಫೀಸ್ ರೂಮ್ ಅವಶ್ಯಕತೆ ಇದೆ ಸರ್. ನಾವು ಪರ್ಸನಲ್ ಆಗಿ ಕಸ್ಟಮರ್ ಒಟ್ಟಿಗೆ ಡಿಸ್ಕಸ್ ಮಾಡಿ, ಅಂದ್ರೆ ಅವರು ಹೊರಗಡೆ ಸ್ಟಾಫ್ ಅವರೆಲ್ಲ ಇದ್ದಾಗ ಡಿಸ್ಕಸ್ ಮಾಡ್ಲಿಕ್ಕೆ ಮುಜುಗರ ಪಡ್ತಾರೆ. ನಾವು ಏನಾದ್ರು ಡಿಸ್ಕಷನ್ ಏನಾದ್ರು ಬೇಕಾದ್ರೂ ಮಾತಾಡಬಹುದು, ಅವರ ನೀಡ್ಸ್ ಏನಂತ ತಿಳ್ಕೋಬಹುದು. ಆ ಸಲುವಾಗಿ ಇಂಥದ್ದೆಲ್ಲ ಒಂದು ಆಫೀಸ್. ಇದು ಆಲ್ಮೋಸ್ಟ್ ಇದೆಲ್ಲ ವೀನಿಯರ್ ಸರ್. ಇದೆಲ್ಲ ವೀನಿಯರ್ ನಿಮ್ಗೆ ಸಾಗುವಾನ್ ತರ ನೋಡುತ್ತೆ. ಇದು ವೀನಿಯರ್ ಶೀಟ್ ಅಂತ ಬರುತ್ತೆ. ಸಾಗುವಾನ್ ತರ ನೋಡ್ಸುತ್ತೆ. ಹೌದು, ವೀನಿಯರ್ ಶೀಟ್ ಅಂತ ಬರುತ್ತೆ. ಒಂದು ಇಷ್ಟು ಚಿಕ್ಕ ಆಫೀಸ್ ಮಾಡೋಕೆ ಎಷ್ಟು ಆಗುತ್ತೆ? ಇಷ್ಟು ಸರ್, ಅದು ನಾವು ಸೆಲೆಕ್ಷನ್ ಮಾಡುವಂತಹ ಮಟೀರಿಯಲ್ ಮೇಲೆ ಹೋಗುತ್ತೆ. ಹೌದು, ಕಸ್ಟಮರ್ ಹೇಗೆ ಹೇಳುತ್ತೋ, ಅವ್ರ ಬಜೆಟ್ ಹೇಗಿದೆಯೋ ಹಾಗೆ ತಕ್ಕಂತೆ ಮಾಡ್ಕೊಡ್ತೀವಿ. ಈಗ ಅವ್ರು ಕೆಲವರಿಗೆ ವೀನಿಯರ್ ಶೀಟ್ ಸ್ವಲ್ಪ ಕಾಸ್ಟ್ಲಿ ಸರ್, ಅದಕ್ಕಿಂತ ನಮ್ ಲ್ಯಾಮಿನೇಟ್ ಹಾಕಿ ಇದೇ ಕಲರ್ ಲ್ಯಾಮಿನೇಟ್ ಹಾಕಿ ಮಾಡ್ಬೋದು, ಅತಿ ಕಮ್ಮಿ ಬೆಲೆಯಲ್ಲಾಗುತ್ತೆ. ಈಗ ಕಿಚನ್ ಸಹ ಸರ್ ಅಕ್ರಾಲಿಕ್ ಶೀಟ್ ಇದೆ, ಲ್ಯಾಮಿನೇಟ್ಸ್ ಇದೆ. ಕಸ್ಟಮರ್ ಗೆ ಯಾವ್ದು ಅನುಕೂಲ ಆ ಶೀಟ್ ಅನ್ನು ಯೂಸ್ ಮಾಡುವಂತದ್ದು. ಎಲ್ಲ ವ್ಯೂ ಇಲ್ಲಿಂದಾನೇ ನೋಡ್ಬೋದು ಸರ್. ಈಗ ನಿಮ್ಮ ಸರ್ವಿಸ್ ಎಲ್ಲೆಲ್ಲ ಇದೆ?
ಸರ್ ನಾವು ಅಪ್ ಟು ಕುಂದಾಪುರದಿಂದ ಕಾರವಾರ ತನಕನೂ ಕೊಡ್ತಾ ಇದ್ರಲ್ವಾ? ಎಲ್ಲಿ ಬೇಕಾದ್ರೂ ಮನೆ ಆಗ್ಲಿ ಅಥವಾ ಆಫೀಸ್ ಆಗ್ಲಿ ಯಾವುದೇ ಆಗ್ಲಿ ಬಂದು ನೀವು ಇಂಟೀರಿಯರ್ ಡಿಸೈನ್ ಮಾಡಿ ಸಂಬಂಧಪಟ್ಟ ಬಿಫೋರ್ ಏನು ಲೈಕ್ 3D ಅನಿಮೇಷನ್ ಎಲ್ಲ ಮಾಡ್ಕೊಂಡು ಮಾಡಿ ಕೊಟೇಶನ್ ಮಾಡಿ ಹೌದು ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ವರ್ಕ್ ಕೂಡ ಇಷ್ಟು ದಿನದಲ್ಲೇ ಮಾಡಿ ಕೊಡ್ತೀವಿ ಅಂತ ಅದು ಕೂಡ ಮೆನ್ಷನ್ ಮಾಡ್ತೀವಿ. ಅಲ್ಲಿಂದ 1 to 2 days ಹೆಚ್ಚು ಕಡಿಮೆ ಆಗುತ್ತೆ. ಬಿಫೋರ್ ಟೈಮಿಂಗ್ ಕೂಡ ಅದೇ ಟೈಮಿಂಗ್ ಮಾಡಿ. ಈಗ ಕೆಲವರು ನಮ್ಮ ವ್ಯೂವರ್ಸ್ ವಿಡಿಯೋ ನೋಡ್ಕೊಂಡು ನಿಮ್ಗೆ ಕಾಲ್ ಮಾಡ್ತಾರೆ, ನಾವು ಈ ತರ ವಿಡಿಯೋ ನೋಡ್ಕೊಂಡು ಕಾಲ್ ಮಾಡ್ತೀವಿ ಅಂತ ಕಂತರು. ಅವಾಗ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀರಾ? ಈಗ ಹೇಳಿದಾಗ 15% ಡಿಸ್ಕೌಂಟ್ ಇದೆ ಸರ್. ಅವ್ರು ಒಳ್ಳೆ ರೀತಿ ಮಾಲ್ ಒಂದು ಒಳ್ಳೆ ಕ್ವಾಂಟಿಟಿ ಮಾಲ್ ತಕೊಂಡಾಗ ಸರ್ವಿಸ್ ನಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ಹತ್ರ ಆದ್ರೆ ಮಾಡಿ ಕೊಡ್ತಲ್ವಾ? ಈಗ ಡಿಸ್ಕೌಂಟ್ ಇದೆ ಬಟ್ ಒಂದು ಒಳ್ಳೆ ರೇಟ್ ಇದೆ. 1 ಲಕ್ಷ ಒಂದು ಒಳ್ಳೆ ರೇಟ್ ಅಲ್ಲಿ ತಗೊಂಡಿದ್ರೆ ಬಜೆಟ್ ಅಲ್ಲಿ ತಗೊಂಡ್ರೆ ಅವರಿಗೆ ಫ್ರೀ ಆಗಿ ಹೆಚ್ಚು ಬಜೆಟ್ ಹೋದಾಗ ಅವರಿಗೆ ಮನೆ ಬಾಗಿಲಿಗೆ ತಗೊಂಡು ಹೋಗೋ ವ್ಯವಸ್ಥೆ ಮಾಡುವ ಸರ್. ಓಕೆ, ನಾನೊಂದು ಚಿಕ್ಕ ವಸ್ತುಗಾಗಿ ಇಲ್ಲಿ ಬಂದೆ. ಬಂದ ನಂತರ ನಿಮ್ ಶೋರೂಮ್ ನೋಡಿದಾಗ ಇಷ್ಟು ದೊಡ್ಡ ಶೋರೂಮ್ ಒಂದ್ಸಲ ಇದು ನಮ್ಮ ವ್ಯೂವರ್ಸ್ ತೋರಿಸ್ಬೇಕು ಅಂತ ಅನಿಸ್ತು. ಬಟ್ ನೀವು ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ರಿ. ಎಲ್ಲ ಲೈಕ್ ಏನೇನ್ ಸಿಗುತ್ತೆ ಪ್ರತಿಯೊಂದನ್ನು ನೀವು ಬಿಡಿಬಿಡಿಯಾಗಿ ಹೇಳಿದ್ರಿ, ಮತ್ತೆ ಇಂಟೀರಿಯರ್ ಡಿಸೈನ್ ಬಗ್ಗೆ ಒಂದಷ್ಟು ಐಡಿಯಾ ಕೂಡ ಕೊಟ್ರಿ. ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮೂರಲ್ಲಿರುವಂತ ಅತ್ಯಂತ ದೊಡ್ಡದಾದಂತ ಇಂಟೀರಿಯರ್ ಶೋರೂಮ್ ಅನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಮತ್ತು ಇಲ್ಲಿ ಇಂಟೀರಿಯರ್ ವರ್ಕು ಕೂಡ ಮಾಡ್ಕೊಡ್ತಾರೆ. ಅಂದ್ರೆ ಇಂಟೀರಿಯರ್ ಡಿಸೈನರ್ ಆಗಿರುವಂತ ಉಮೇಶ್ ನಾಯ್ಕ್ ಅವರಿದ್ದಾರೆ. ಆ ಸಲುವಾಗಿ ನಿಮಗೆ ಇಂಟೀರಿಯರ್ ಡಿಸೈನ್ ಕೂಡ ಮಾಡಿಕೊಡ್ತಾರೆ. ಜೊತೆಗೆ ಇಲ್ಲಿ ಇಂಟೀರಿಯರ್ ಸಂಬಂಧಪಟ್ಟಂತ ಎಲ್ಲ ಎಕ್ಸಸರೀಸ್ಗಳು ಕೂಡ ಇಲ್ಲಿ ಸಿಗುತ್ತೆ. ಸೊ ಆ ಕಾರಣಕ್ಕೆ ನೀವು ಕೂಡ ಒಂದ್ಸಲ ಭೇಟಿ ಕೊಡಿ. ನಾನು ಇದಕ್ಕೆ ಸಂಬಂಧಪಟ್ಟ ನಂಬರನ್ನು ಸ್ಕ್ರೀನಲ್ಲಿ ಶೋ ಮಾಡ್ತೀನಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ.